ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಟಿಲುಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ನಾವ್ಯಾರು ಕೂಡ ಅದನ್ನ ಮಾಡ್ರಿ ಅಂತ ಕೂಡ ಹೇಳಿರಲಿಲ್ಲ ಅಂತ ಹೇಳಿ ಇದೀಗ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ರೇಕಿಂಗ್ ಇದೆ. ವಿಧಾನಸೌಧ ಮೆಟ್ಟಿಲುಗಳಿಗೆ ಸಿಎಂ ಸೀಮಿತ ಅಲ್ಲ, ಯಾವುದೇ ರೀತಿಯಾದಂತಹ ಮಾಡಿ ಅಂತಲೂ ಕೂಡ ನಾವು ಯಾವ್ಯಾರು ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿಲ್ಲ. ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಂತಹದ್ದು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಖಾಸಗಿ ಕಾರ್ಯಕ್ರಮಗಳ ಆಯೋಜನೆ ಮಾಡುವಾಗ ಒಂದು ರೀತಿಯಾದಂತಹ ಅವರು ಪತ್ರಗಳನ್ನು ಕೊಟ್ಟರೆ ಭದ್ರತೆ ಕೊಡುವಂತಕ್ಕೂ ಕೂಡ ಸಿಬ್ಬಂದಿಗಳ ಜವಾಬ್ದಾರಿ ಅಷ್ಟೇ. ಕಾನೂನು ವ್ಯವಸ್ಥೆ ಕಾಪಾಡತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಂತೇಳಿ ಸಿಎಂ ಇದೀಗ ಹೇಳಿಕೆಯನ್ನ ಕೊಟ್ಟಿದಂತಹದ್ದು. ಇದನ್ನ ತಿರುಚಿ ಬೇರೆ ರೀತಿಯಾಗಿ ಬಿಂಬಿಸಲಾಗ್ತಾ ಇದೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಇದರಲ್ಲಿ ನಿಪುಣರಿದ್ದಾರೆ. ಮಾತನ್ನ ತಿರುಚೋದ್ರಲ್ಲಿ, ಸುಳ್ಳು ಹೇಳೋದ್ರಲ್ಲಿ, ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ಎತ್ತಿದ ಕೈ. ಸತ್ಯವನ್ನ ಸುಳ್ಳು ಮಾಡೋದ್ರಲ್ಲಿ PhD ಮಾಡಿದ್ದಾರೆ ಬಿಜೆಪಿಯವರು ಅಂತೇಳಿ ವಾಗ್ದಾಳಿ ಮಾಡಿದ್ದಾರೆ. ಅದನ್ನೇ ಈಗಲೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ನೋಡಿ, ವಿಧಾನಸೌಧ ಮೆಟ್ಟಿಲಿಗೆ ಸೀಮಿತ CM ಅಲ್ಲ, ನಾವು ಯಾರೂ ಕೂಡ ಅದನ್ನು ಹೇಳೂ ಇಲ್ಲ. ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಅಂದರೆ, ಖಾಸಗಿ ಕಾರ್ಯಕ್ರಮಗಳ ಆಯೋಜಿಸಬೇಕಾದ್ರೆ ಅವರೇನಾದರೂ ಪತ್ರಗಳು ಕೊಟ್ಟರೆ ಸಿಬ್ಬಂದಿಗಳು ಕೂಡ ಜವಾಬ್ದಾರಿ ಅಷ್ಟೇ. ಅದಕ್ಕೆ ಸರ್ಕಾರ ಹೊಣೆಗಾರಿಕೆ ತೊಗೊಳಕ್ಕಾಗಲ್ಲ ಅಂತ ಅಷ್ಟೇ ಹೇಳಿರೋದೆ ಹೊರತು ಲಾ ಆ್ಯಂಡ್ ಆರ್ಡರಿಗಿರ್ಬೋದು ಅಥವಾ ಭದ್ರತೆಗಿರ್ಬೋದು ಅದಕ್ಕೆ ಸರ್ಕಾರ ಜವಾಬ್ದಾರಿ ಅಲ್ಲ ಅಂತ ಎಲ್ಲೂ ಹೇಳಿಲ್ಲ ಅವರು. ಇದನ್ನು ಇವರು ತಿರುಚಿ ಬೇರೆ ರೀತಿಯಾಗಿ ಬಿಂಬಿಸೋದು ತಪ್ಪಾಗ್ತದೆ BJPಯವರು. ಆಮೇಲೆ ಇದರಲ್ಲಿ ಅವ್ರು ನಿಪುಣರಲ್ವಾ, ಒಂದು ಮಾತನ್ನು ತಿರ್ಚೋದ್ರಲ್ಲಿ, ಸುಳ್ಳು ಹೇಳೋದ್ರಲ್ಲಿ, ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ, ಸತ್ಯವನ್ನು ಸುಳ್ಳು ಮಾಡೋದ್ರಲ್ಲಿ ಇವರು PhD ಪಡೆದಿದ್ದಾರೆ BJPಯವರು. ಅದನ್ನೇ ಇವಾಗಲೂ ಪ್ರಯತ್ನ ಮಾಡ್ತಾ ಇರೋದು ಅವರು ಅಷ್ಟೇ. ಸರ್, KCA ವಿರುದ್ಧ ಒಂದಷ್ಟು ಆ್ಯಕ್ಷನ್ ಆಗಬೇಕು ಅಂತ ಈಗಲೂ ಕೇಳಿಬರ್ತಾ ಇರುತ್ತೆ. ಅಂದರೆ ಸ್ಟೇಡಿಯಂ ಸ್ಥಳಾಂತರ ನೋಡಿ, ಮೆಜೆಸ್ಟ್ರಿಯಲ್ ಎನ್ಕ್ವೈರಿ ನಡೆದಿದೆ. ಅದರಲ್ಲಿ ಏನೇನು ಬರುತ್ತೆ ನೋಡ್ಕೊಂಡು KCA ವಿರುದ್ಧ ಇರ್ಬೋದು, ನಿಮ್ಮ RCB ವಿರುದ್ಧ ಇರ್ಬೋದು, ಅಥವಾ ಅಧಿಕಾರಿಗಳ ವಿರುದ್ಧ ಇರ್ಬೋದು, ಅಥವಾ ನಮ್ಮಲ್ಲಿ ಏನಾದರೂ ಲೋಪ ಆಗಿರ್ಬೋದು, ಅವೆಲ್ಲನೂ ಕೂಡ ಕ್ರಮ ತಗೋತೀವಂತ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚು ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಹೌದಪ್ಪ, ಇದಕ್ಕಿಂತ ಜಾಸ್ತಿ ಏನಾದರೂ ಮಾಡ್ಬೋದು ಅಂತ ಹೇಳಿದ್ರೆ ಮಾಡಲಿ. ನೀವು ಪದೇ ಪದೇ ರಾಜೀನಾಮೆ ಕೊಡಬೇಕಂತ BJP ಕೇಳ್ತಾ ಇದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮುಖಾಂತರ ತಿಳಿಸಿದ್ದೇನೆ, ಒಂದೇ ಮಾನದಂಡ ಇರಲಿ ಎಲ್ಲರಿಗೂ. ಈಗ ನಿನ್ನೆ ಮುಂಬೈನಲ್ಲಿ ಸಿಮಿಲರ್ ಸಿಚುವೇಶನ್, ಓವರ್ ಕ್ರೌಡಿಂಗಿಂದ 5 ಜನ ಬಲಿಯಾದರು ಸ್ಟೇಷನ್ನಲ್ಲಿ. ಯಾವುದಾದ್ರೂ ಒಂದು ರಾಷ್ಟ್ರಮಟ್ಟದ ಮೀಡಿಯಾದವರು BJP CMಗಳು ಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳಿದ್ರ? ನೈತಿಕ ಹೊಣೆ ಹೊತ್ತಿದ್ರ? CM ಅವ್ರು ಬಂದು ಯಾರು ನಿಮ್ಮ ಮಹಾರಾಷ್ಟ್ರ CM ಅವರು ಮೀಡಿಯಾ ಮುಂದೆ ಬಂದು ಅವ್ರು ಏನಾದರೂ ಬ್ರೀಫಿಂಗ್ ಕೊಟ್ರಾ? ಉಪಮುಖ್ಯಮಂತ್ರಿಗಳು ಬ್ರೀಫಿಂಗ್ ಕೊಟ್ರಾ? ಅಥವಾ ಇವ್ರು ಯಾರಾದರೂ ರಾಜೀನಾಮೆ ಕೇಳಿದ್ರ? ನೋಡಿ, ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮದು ಒಂದು ಜವಾಬ್ದಾರಿಯುತ ಸರ್ಕಾರ. ಘಟನೆ ಆದ ತಕ್ಷಣವೇ, ಅದು ತಿಳಿದು ಬಂದ ತಕ್ಷಣವೇ ಅದು ಕಾರ್ಯಕ್ರಮವನ್ನು ಮೊಟಕುಗೊಳಿಸೋದಾಗಿರ್ಬೋದು, ತಮ್ಮ ಮುಂದೆ ಬಂದು ಏನು ಸುದ್ದಿಗೋಷ್ಠಿ ಮಾಡೋದಿರ್ಬೋದು, ಯಾರು ಸಂತ್ರಸ್ತಿದ್ದಾರೆ ಅವ್ರಿಗೆ ಹೋಗಿ ಭೇಟಿಯಾಗೋದಿರ್ಬೋದು, ಅವ್ರಿಗೆ ಪರಿಹಾರ ಕೊಡೋದಿರ್ಬೋದು, ಇವೆಲ್ಲನೂ ಮಾಡಿದ್ದೀವಲ್ಲ. ಮೊನ್ನೆ ಹೈಕೋರ್ಟ್ ಅವ್ರು ಏನು ಹೇಳಿದ್ದಾರೆ, ಚೀಮಾರಿ ಹಾಕಿಲ್ವ ಯೋಗಿ ಆದಿತ್ಯನಾಥ್ ಅವರ ಆಡಳಿತಕ್ಕೆ? ಹೈಕೋರ್ಟ್ ಕೂಡ ಯೋಗಿ ಆದಿತ್ಯನಾಥ್ ಅವರಿಗೆ ಕೂಡ ಚೀಮಾರಿಯನ್ನು ಹಾಕಿರ್ತಕ್ಕಂತಹದ್ದು, ಮಹಾರಾಷ್ಟ್ರದಲ್ಲಾದಂತಹದ್ದು, ಉತ್ತರ ಪ್ರದೇಶದಲ್ಲಾದಂತಹದ್ದು, ಅಲ್ಲೆಲ್ಲ ಕೂಡ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಘಟನೆಯ ಬಗ್ಗೆ ವರದಿಯನ್ನ ಪಡ್ಕೊಂಡು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ರಾಜೀನಾಮೆ ಕೊಡ್ತಕ್ಕಂಥದ್ದು ಅಥವಾ ಏಕಾಏಕಿ ವಾಗ್ದಾಳಿ ಮಾಡ್ತಕ್ಕಂಥದ್ದು, ಆರೋಪ ಮಾಡ್ತಕ್ಕಂಥ ಸರಿಯಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ BJP ನಾಯಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.